ಬೆಂಗಳೂರು ನಗರದಲ್ಲಿ ಇವತ್ತು ಸಾಕಷ್ಟು ದೇಶ ವಿದೇಶಗಳಿಂದನೂ ಕೂಡ ಬೆಂಗಳೂರು ನಗರಕ್ಕೆ ಬರ್ತಾರೆ. ಬೆಂಗಳೂರು ನಗರಕ್ಕೆ ಬಂದ ತಕ್ಷಣ ಯಾವುದೇ ಅವ್ರಿಗೆ ಇಲ್ಲಿ ಅಣ್ಣ ತಮ್ಮದಿರ ಮನೆ ಆಗಿರ್ಬೋದು ಅಥವಾ ಸಂಬಂಧಿಕರು ಮನೆ ಆಗಿರೋದಿಲ್ಲ. ಸೊ ಅವ್ರಿಗೆ ಮೂಲ ಆಧಾರನೇ ಈ ಪಿ ಜಿ ಆಗಿರುತ್ತೆ. ಪಿ ಜಿಗಳ ಮೇಲೆ ಎಷ್ಟೇ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು ಕೂಡ ಸಾಕಷ್ಟು ಅಕ್ರಮಗಳು ಕೂಡ ಆಗ್ತಾ ಇದ್ವು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ದೂರುಗಳು ಬರ್ತಾ ಇದ್ವಿ. GBಯರು ಒಂದಿಷ್ಟು ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡಿದ್ರು. ಆದ್ರೆ ಯಾವ ಒಂದು ಪಿ ಜಿ ಕೂಡ ಆ ನಿಯಮಾನುಸಾರವಾಗಿ ಯಾವ ಪಿ ಜಿಗಳು ಕೂಡ ನಿಯಮವನ್ನ ಪರಿಶೀಲನೆ ಅಂದ್ರೆ ಪರಿಪಾಲನೆ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಹೈಕೋರ್ಟ್ ಎಚ್ಚೆತ್ತಿದೆ. ಪಿ ಜಿ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಜನರು ವಾಸ ಮಾಡ್ತಿದ್ದಾರೆ, ಪಿ ಜಿಗಳ ಮೇಲೆ ಅವಲಂಬಿತರಾಗಿದೆ. ಸೊ ಅಂತದ್ದು ಇವಾಗ ಒಂದ್ ಸ್ವಲ್ಪ ಸ್ವಚ್ಛತೆ ಇರಬೇಕು, ಜೊತೆಗೆ ಒಂದಿಷ್ಟು ಗುಣಮಟ್ಟವನ್ನ ಕಾಪಾಡ್ಕೊಳ್ಬೇಕು ಅಂತೇಳಿ ಇನ್ನು ನಾಳೆಯಿಂದ GB ಅಧಿಕಾರಿಗಳು ಎಲ್ಲ ಪಿ ಜಿ ಪರಿಶೀಲನೆಗೆ ಮುಂದಾಗ್ತಾರೆ. ಸೊ ಅಂದ್ರೆ ಬೆಂಗಳೂರು ನಗರದಲ್ಲಿ ನಡೆಸ್ತಿರುವಂತಹ ಪಿ ಜಿಗಳು ಯಾವ್ಯಾವ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಅಂದ್ರೆ GB ಅಧಿಕಾರಿಗಳು ಏನ್ ಹೇಳಿದ್ರು, ಪಿ ಜಿ ನಿಯಮ ಪ್ರವೇಶ ನಿರ್ಗಮನ ದ್ವಾರಗಳಲ್ಲಿ ಅಂದ್ರೆ ಪಿ ಗಳಲ್ಲಿ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳಲ್ಲಿ CCTV ಕ್ಯಾಮೆರಾಗಳನ್ನ ಅಳವಡಿಸ್ಕೊಂಡಿರ್ಬೇಕು. ಮತ್ತೆ ಇನ್ನೊಂದಾಗಿ ಪ್ರತಿಯೊಬ್ಬ ಅಂದ್ರೆ ಸುಮಾರು ಆ ಸೆರೆಯಾದಂತಹ ದೃಶ್ಯ 90 ದಿನ ಅಂದ್ರೆ ಪಿ ಜಿಲಿ ಏನಾದ್ರು ಒಂದಿಷ್ಟು CCTV ಇದ್ರೆ ಅದು ಸುಮಾರು 90 ದಿನಗಳ ಕಾಲ ರೆಕಾರ್ಡಿಂಗ್ ಇರಬೇಕು. ಸೊ ಇನ್ನೊಂದು ನೆಕ್ಸ್ಟ್ ನೋಡೋದಾದ್ರೆ, ಪ್ರತಿಯೊಬ್ಬ ವಾಸಿಯು ಕನಿಷ್ಠ 20 ಚದುರ ಅಡಿ ಜಾಗ ಇರಬೇಕು. ಅಂದ್ರೆ ಪಿ ಜಿಲಿ ಸುಮ್ನೆ ನಾನು ಹೇಳ್ದಂಗೆ ಪಿ ಜಿಲಿ ಎಲ್ಲ ಒಂದ್ ಕಡೆ ಸುಮ್ನೆ ಎಲ್ಲರೂ ಒಟ್ಟಿಗೆ 4-5 ಜನ 8 ಜನ ಕೂಡ ಹಾಕ್ಬಿಡೋದು ಜಾಗದಲ್ಲೇ. ಸೊ ಹಂಗಿಲ್ಲ. ಸೊ ಹಾಗಾಗಿ ಏನು ಸುಮಾರು 70 ಅಡಿ ಜಾಗದಲ್ಲಿ ಒದಗಿಸಬೇಕು ಅಂತೇಳಿ GB ಅಧಿಕಾರಿಗಳು ಹೇಳಿದ್ರು. ಮತ್ತು ಕೊಠಡಿಗಳು ಶೌಚಾಲಯಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಮೊದಲನೇದಾಗಿ ಕೊಠಡಿ ಒಂದಿಷ್ಟು ಅಡಿಗೆ ಕೋಣೆ ಆಗಿರ್ಬೋದು ಅಥವಾ ಅವ್ರು ಉಳ್ಕೊಂಡಿರುವಂತ ಸ್ಥಳ ಆಗಿರ್ಬೋದು, ಎಲ್ಲವೂ ಕೂಡ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿರ್ಬೇಕು ಅಂತೇಳಿ ಹೇಳಿತ್ತು. ಶುದ್ಧ ಕುಡಿಯುವ ನೀರನ್ನ ಒದಗಿಸಬೇಕು. ಅಂದ್ರೆ ಪಿ ಜಿಗಳಲ್ಲಿ ಶುದ್ಧ ಕುಡಿಯುವ ನೀರು ಇರಬೇಕು. ಜೊತೆಗೆ ಅಡುಗೆ ಕೋಣೆಗಳಲ್ಲಿ FSI ನಿಂದ ಪ್ರತ್ಯೇಕ ಪರವಾನಗಿ ಪಡೆದಿರಬೇಕು. ಕಟ್ಟಡಕ್ಕೆ ದಿನದ 24 ಗಂಟೆಯೂ ಭದ್ರತೆ ಒದಗಿಸಬೇಕು. ಸೆಕ್ಯೂರಿಟಿ ಗಾರ್ಡ್ಗಳು ಇರಬೇಕು. ಒಂದು ವೇಳೆ ಕಟ್ಟಡದಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿದರೆ ಅಗ್ನಿವಾಹನ ಕಟ್ಟಡದ ಬಳಿ ಸುಲಭವಾಗಿ ಸುರಕ್ಷವಾಗಿ ಬರುವಂತೆ ಹೋಗುವಂತೆ ಅನುಕೂಲವಾಗಿರ್ಬೇಕು. ಅದೇ ರೀತಿ ನೆಕ್ಸ್ಟ್ BBMP ಹಾಗೂ ಪೊಲೀಸ್ ಸಹಾಯವಾಣಿ ಸಂಖ್ಯೆಯ ಫಲಕ ಹಾಕಿರ್ಬೇಕು. ಅಂದ್ರೆ ಏನಾದ್ರು ಇನ್ಸಿಡೆಂಟ್ ಏನೋ ಗೊತ್ತಿಲ್ಲದಾಗೆ ಯಾರೋ ಬಂದ್ರು, ಏನೋ ಆಯ್ತು. ಸೊ ಹಾಗಾಗಿ ಆ ಒಂದು ಪಿ ಜಿ ನಾವು ಎಂಟ್ರಿ ಕೊಡ್ತಾ ಇದೀವಿ ಅಂದ್ರೆ ಪಿ ಜಿ ಎಂಟ್ರಿ ಮುಂಭಾಗದಲ್ಲಿ ಫಸ್ಟ್ ಅಲ್ಲಿ GB ಅಧಿಕಾರಿಗಳು ಈ ಲಿಮಿಟ್ಸ್ ಅಲ್ಲಿ ಯಾವ ಅಧಿಕಾರಿ ಬರ್ತಾರೆ ಅದೊಂದು, ಜೊತೆಗೆ ಆ ಲಿಮಿಟ್ಸ್ ಅಲ್ಲಿ ಯಾವ ಸ್ಟೇಷನ್ ಬರುತ್ತೆ, ಪೊಲೀಸ್ ಮತ್ತೆ GB ಅಧಿಕಾರಿಗಳ ನಂಬರ್ ಕೂಡ ಅಲ್ಲಿ ಬೋರ್ಡ್ ಅಲ್ಲಿ ಹಾಕಿರ್ಬೇಕು ಅಂತ ಹೇಳಿತ್ತು. ಯಾವ ಪಿ ಜಿಲು ಕೂಡ ಇವತ್ತಿನವರೆಗೂ ಯಾವ ಪೊಲೀಸ್ ಅಧಿಕಾರಿ ನಂಬರ್ ಇಲ್ಲ, ಯಾವ GB ಅಧಿಕಾರಿಗಳಿಗೂ ಕೂಡ ನಂಬರ್ ಇಲ್ಲ. ಸೊ ಹೀಗಾಗಿ ಇನ್ನು ಈ ಎಲ್ಲಾ ನಿಯಮಗಳನ್ನು 6 ತಿಂಗಳಲ್ಲಿ ಅಂದ್ರೆ ಈ 2020ರಲ್ಲಿ ಈ ನಿಯಮಗಳನ್ನ ಪಾಲಿಸಿದ್ರು. ಇದೆಲ್ಲವೂ ಕೂಡ 6 ತಿಂಗಳು ಟೈಮ್ ಕೊಟ್ಟಿದ್ರು. ಸೊ ಆದ್ರೂ ಕೂಡ ಇವ್ಯಾವು ಕೂಡ ಕಾನೂನು ನಿಯಮವಾಗಿ ಅಳವಡಿಕೆ ಆಗಿಲ್ಲ. ಸೊ ಹೀಗಾಗಿ ಹೈಕೋರ್ಟ್ ಕೂಡ ಈಗ GB ಅಧಿಕಾರಿಗಳನ್ನ ಕಿವಿ ಹಿಂಡಿರುವಂತದ್ದು. ಸೊ ಈಗ GB ಅಧಿಕಾರಿಗಳು ನಾಳೆಯಿಂದ ಎಲ್ಲಾ ಪಿ ಜಿಗಳ ಬಗ್ಗೆ ಪರಿಶೀಲನೆ ಮಾಡಕ್ ಮುಂದಾಗ್ತಿದ್ದಾರೆ. ಅದರಲ್ಲಿ ಸುಮಾರು ಬೆಂಗಳೂರು ನಗರದಲ್ಲಿ 15,000ಕ್ಕೂ ಹೆಚ್ಚು ಪಿ ಜಿಗಳಿದಾವೆ ಅಂತೇಳಿ ಹೇಳಲಾಗ್ತದೆ. 15,000 ಪಿ ಜಿಗಳಲ್ಲಿ ಎಷ್ಟು ಈ ಲೀಗಲ್ ಆಗಿದಾವೆ, ಜೊತೆಗೆ ಯಾರು ಈ ನಿಯಮಗಳನ್ನ ಸರಿಯಾಗಿ ಕಾಪಾಡ್ಕೊಂಡಿದ್ದಾರೆ, ಇದೆಲ್ಲವೂ ಕೂಡ ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಸೊ ಅದಾದ್ಮೇಲೆ GB ಅಧಿಕಾರಿಗಳಿಗೂ ಕೋರ್ಟ್ಗೆ ಯಾವ ರೀತಿ ಉತ್ತರ ಕೊಡ್ತಾರೆ, ಏನ್ ಕೊಡ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ನಂತರ ಸೊ ಇನ್ನು ಯಾವೆಲ್ಲ ಪಿ ಜಿ ಮಾಲೀಕರು ಅಲರ್ಟ್ ಆಗ್ತಾರೆ, ಹೆಂಗಿರುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ಸೊ ಇದ್ರ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಇದೇನಾಗುತ್ತೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.